ನಮಸ್ಕಾರ ಕರುನಾಡು. ಇವತ್ತು ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು ಅರಬ್ಬಿ ಸಮುದ್ರದ ಅಲೆಗಳ ಅಬ್ಬರವನ್ನು ಸದಾ ತನ್ನ ಒಡಲಲ್ಲಿ ಇಟ್ಟುಕೊಂಡಿರುವ ಹಸಿರು ಹೊದಿಗೆಯ ಮಲೆನಾಡಿನ ರಾಜಧಾನಿಯಂತಿರುವ ಉತ್ತರ ಕನ್ನಡ ಜಿಲ್ಲೆಗೆ. ಕರ್ನಾಟಕದ 5ನೇ ಅತಿ ದೊಡ್ಡ ಜಿಲ್ಲೆಯಾದ ಈ ಉತ್ತರ ಕನ್ನಡದ 90% ಭಾಗ ಕೇವಲ ದಟ್ಟವಾದ ಅರಣ್ಯದಿಂದಲೇ ತುಂಬಿದೆ ಅಂದ್ರೆ ನೀವು ನಂಬಲೇಬೇಕು. ನಮ್ಮ ಇವತ್ತಿನ ಈ ಪ್ರಯಾಣ ಶುರುವಾಗೋದು ಅರಣ್ಯದ ನಡುವೆ ಅಡಗಿ ಕುಳಿತಿರುವ ಸುಂದರ ನಗರ ದಾಂಡೇಲಿಯಿಂದ. ಸುಮಾರು 835 ಚದರ ಕಿಲೋಮೀಟರ್ ಅರಣ್ಯ ಪ್ರದೇಶವನ್ನು ಮಡಿಲಲ್ಲಿ ಇಟ್ಟುಕೊಂಡಿರುವ ಈ ಊರಿನಲ್ಲಿ ಎತ್ತ ನೋಡಿದರೂ ಹಸಿರು, ಎಲ್ಲೇ ಹೋದರೂ ಕಾಡಿನ ತಂಪುಗಾಳಿ. ಬೆಂಗಳೂರಿನಿಂದ ರಾತ್ರಿ ಹೊತ್ತು ಹೊರಟು ಹುಬ್ಬಳ್ಳಿಗೆ ಬಂದು ಅಲ್ಲಿಂದ ಒಂದು ಬೈಕ್ ಬಾಡಿಗೆಗೆ ತಗೊಂಡು ಈ ಕಾಡಿನ ಹಾದಿಯಲ್ಲಿ ಸಾಗುತ್ತಿದ್ದರೆ ಸಿಗುವ ಆ ಅನುಭವವೇ ಬೇರೆ. ದಾಂಡೇಲಿ ಮತ್ತು ಕಾಳಿ ನದಿಯ ಸೊಬಗು. ದಾಂಡೇಲಿಯನ್ನು ನಾವು ಯಾಕೆ ಗ್ರೀನ್ ಸಿಟಿ ಅಂತ ಕರಿತೀವಿ ಅನ್ನೋದು ಇಲ್ಲಿನ ಕಾಳಿ ಟೈಗರ್ ರಿಸರ್ವ್ ನೋಡಿದಾಗಲೇ ಅರ್ಥವಾಗೋದು. ಈ ದಟ್ಟ ಕಾಡಿನ ಮಧ್ಯೆ ಹುಲಿ, ಚಿರತೆ ಮತ್ತು ಆನೆಗಳ ಸದ್ದು ಸದಾ ಇರುತ್ತೆ. ಈ ಇಡೀ ಭಾಗದ ಜೀವನಾಡಿ ಎಂದ್ರೆ ಅದು ಕಾಳಿ ನದಿ. ಡಿಗ್ಗಿ ಅನ್ನೋ ಪುಟ್ಟ ಹಳ್ಳಿಯಿಂದ ಹುಟ್ಟಿ ಸುಮಾರು 184 ಕಿಲೋಮೀಟರ್ ಹರಿಯೋ ಈ ನದಿ ಲಕ್ಷಾಂತರ ಜೀವಿಗಳಿಗೆ ಆಸರೆ. ಈ ನದಿಯ ನೀರು ನೋಡಕ್ಕೆ ಸ್ವಲ್ಪ ಕಪ್ಪಾಗಿ ಕಾಣುತ್ತೆ. ಅದಕ್ಕೆ ಕಾರಣ ಇದರಲ್ಲಿರುವ ಮ್ಯಾಂಗನೀಸ್ ಅಂಶ. ನದಿಯ ಹರಿವಿನ ಜೊತೆಗೆ ಇಲ್ಲಿನ ಜನರ ಬದುಕು ಕೂಡ ಸಾಗತ್ತೆ. ಇಲ್ಲಿನ ದಾಂಡೇಲಿ ಪೇಪರ್ ಮಿಲ್ ಮತ್ತು ನದಿ ತಟದ ಹೋಮ್ ಸ್ಟೇಗಳು ಇಲ್ಲಿನ ಪ್ರವಾಸೋದ್ಯಮಕ್ಕೆ ಹೊಸ ಕಳೆ ತಂದಿವೆ. ಅದರಲ್ಲೂ ಇಲ್ಲಿನ ಮೊಸಳೆ ಪಾರ್ಕ್ ತುಂಬಾನೇ ಪ್ರಸಿದ್ಧ. ಈ ನದಿಯ ನೀರಿನಲ್ಲಿ ವಿಶ್ರಾಂತಿ ಪಡೆಯುವ ಮೊಸಳೆಗಳನ್ನು ನೋಡೋದಕ್ಕೆ ದೂರದೂರಿನಿಂದ ಜನ ಬರ್ತಾರೆ. ಇದು ಬರೀ ಪ್ರವಾಸ ಅಲ್ಲ, ಪ್ರಕೃತಿಯ ಜತೆಗಿನ ಒಂದು ಸಂವಾದ. ಸಿಂಥರಿ ರಾಕ್ಸ್ ಮತ್ತು ಸಾಹಸ. ದಾಂಡೇಲಿಯುಂಡ ಸುಮಾರು 29 ಕಿಲೋಮೀಟರ್ ಅಂತರದಲ್ಲಿ ಸಿಂಥರಿ ರಾಕ್ಸ್ ಎಂಬ ಒಂದು ಅಚ್ಚರಿಯ ತಾಣವಿದೆ. ದಟ್ಟ ಕಾಡಿನ ಮಧ್ಯೆ ಬೈಕ್ ಓಡಿಸಿಕೊಂಡು ಹೋಗುವ ಆ ಕಿರಿದಾದ ರಸ್ತೆಗಳು ಮೈ ಜುಮ್ಮಿನಿಸುತ್ತವೆ. ಇಲ್ಲಿರುವ ಬೃಹತ್ ಶಿಲೆಗಳು ಸಾಮಾನ್ಯವಾದವುಗಳಲ್ಲ. ಇವು ಲಕ್ಷಾಂತರ ವರ್ಷಗಳ ಹಿಂದೆ ಜ್ವಾಲಾಮುಖಿಯ ಶಿಲೆಯಿಂದ ಅಂದರೆ ಬಸಾಲ್ಟಿಕ್ ಲಾವಾದಿಂದ ರೂಪುಗೊಂಡಿರುವಂಥವುಗಳು. ಕಾಡಿನ ಮಧ್ಯೆ ಕನೇರಿ ನದಿಯ ರಭಸಕ್ಕೆ ಈ ಬಂಡೆಗಳು ಪಡೆದುಕೊಂಡಿರುವ ಆಕಾರಗಳನ್ನು ನೋಡಿದರೆ ಪ್ರಕೃತಿಗಿಂತ ದೊಡ್ಡ ಶಿಲ್ಪಿ ಬೇರೊಬ್ಬರಿಲ್ಲ ಅನ್ನೋದು ಸಾಬೀತಾಗುತ್ತೆ. ಇನ್ನು ದಾಂಡೇಲಿಗೆ ಬಂದು ಗಣೇಶಗುಡಿಯ ಹತ್ತಿರ ಕಾಳಿ ನದಿಯಲ್ಲಿ ರಾಫ್ಟಿಂಗ್ ಮಾಡದಿದ್ದರೆ ಈ ಪ್ರವಾಸವೇ ಅಪೂರ್ಣ. ಆ ನದಿಯ ತೆರೆಗಳ ಮೇಲೆ ಹಾಯುತ್ತಾ ಹಕ್ಕಿಗಳ ಚಿಲಿಪಿಲಿ ಕೇಳುತ್ತಾ ನಡೆಸುವ ಸಾಹಸ ಪ್ರತಿಯೊಬ್ಬರ ಜೀವನದಲ್ಲಿ ಒಮ್ಮೆಯಾದರೂ ಅನುಭವಿಸಬೇಕಾದ ಕ್ಷಣ. ಯಲ್ಲಾಪುರದ ಜಲಪಾತಗಳ ಲೋಕ. ದಾಂಡೇಲಿಯ ಹಸಿರನ್ನು ಸವಿದು ಮುಂದೆ ನಾವು ಸಾಗೋದು ಜಲಪಾತಗಳ ತಾಣವಾದ ಯಲ್ಲಾಪುರಕ್ಕೆ. ಇಲ್ಲಿನ ಪಶ್ಚಿಮ ಘಟ್ಟಗಳ ಸಾಲು ಅದೆಷ್ಟು ಅದ್ಭುತವಾಗಿದೆ ಅಂದರೆ ಇಲ್ಲಿ ಪ್ರತಿ ತಿರುವಿನಲ್ಲೂ ಒಂದೊಂದು ಅಚ್ಚರಿ ಕಾದಿರುತ್ತೆ. ಯಲ್ಲಾಪುರದಿಂದ ಸ್ವಲ್ಪ ದೂರದಲ್ಲೇ ನಮಗೆ ಸಿಗೋದು ಸಾತೋಡಿ ಫಾಲ್ಸ್. ಹಲವಾರು ಸಣ್ಣ ಹಳ್ಳಗಳು ಸೇರಿ ಸುಮಾರು 15 ಮೀಟರ್ ಎತ್ತರದಿಂದ ಧುಮ್ಮಿಕ್ಕುವ ಈ ಜಲಪಾತ ನೋಡುಗರ ಕಣ್ಣಿಗೆ ಹಬ್ಬ. ಇಲ್ಲಿಂದ ಸ್ವಲ್ಪ ದೂರ ಹೋದರೆ ಶಿವಪುರ ತೂಗು ಸೇತುವೆ ಸಿಗುತ್ತೆ. ಅರಣ್ಯದ ನಡುವೆ ಗಾಡಿಗಳು ಕೂಡ ಚಲಿಸಬಲ್ಲಷ್ಟು ಭದ್ರವಾಗಿ ನಿರ್ಮಿಸಿರುವ ಈ ಸೇತುವೆ ನಮ್ಮ ಇಂಜಿನಿಯರಿಂಗ್ ಚಾತುರ್ಯಕ್ಕೆ ಸಾಕ್ಷಿ. ಇದರ ನಂತರ ನಮಗೆ ಸಿಗುವ ಮತ್ತೊಂದು ಭವ್ಯ ನೋಟವೇ ಮಾಗೋಡ್ ಫಾಲ್ಸ್. ಸುಮಾರು 200 ಮೀಟರ್ ಎತ್ತರದಿಂದ ಬೇಡ್ತಿ ನದಿ ಕಣಿವೆಯೊಳಗೆ ಧುಮ್ಮಿಕ್ಕುವ ದೃಶ್ಯವನ್ನು ನೋಡುತ್ತಾ ನಿಂತರೆ ಸಮಯ ಹೋಗೋದೇ ತಿಳಿಯೋದಿಲ್ಲ. ಸೂರ್ಯಾಸ್ತದ ಸೊಬಗು. ಪ್ರವಾಸದ ಕೊನೆಯಲ್ಲಿ ನಾವು ಬಂದು ತಲುಪೋದು ಜೇನುಕಲ್ಲುಗುಡ್ಡಕ್ಕೆ. ಇಲ್ಲಿನ ಸೂರ್ಯಾಸ್ತವನ್ನು ಬಣ್ಣಿಸಲು ಪದಗಳೇ ಸಾಲದು. ದಿನವಿಡೀ ಸುತ್ತಾಡಿ ದಣಿದಿರುವ ನಮಗೆ ಕಾಡಿನ ನಡುವೆ ದೂರದಲ್ಲಿ ಹರಿಯುವ ಗಂಗಾವಳಿ ನದಿಯ ಜೊತೆಗೆ ಸೂರ್ಯ ಮರೆಯಾಗುವ ಆ ದೃಶ್ಯ ಮನಸ್ಸಿಗೆ ಅತೀವ ಶಾಂತಿ ನೀಡುತ್ತೆ. ಉತ್ತರ ಕನ್ನಡದ ಈ ಸುಂದರ ಕಾಡುಗಳು, ಇಲ್ಲಿನ ಸಜ್ಜನ ಜನರು ಮತ್ತು ಪ್ರಕೃತಿಯ ಮಡಿಲು ನಮ್ಮನ್ನು ಪುನಃ ಇಲ್ಲಿಗೆ ಬನ್ನಿ ಅಂತ ಕೈಬೀಸಿ ಕರೆದ ಹಾಗಿರುತ್ತೆ. ಇವತ್ತಿನ ಈ ಡಾಕ್ಯುಮೆಂಟ್ರಿ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ನಮ್ಮ ಕರುನಾಡಿನ ಈ ಅರಣ್ಯ ಸಂಪತ್ತನ್ನು ಉಳಿಸಿಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ. ಇಂತಹದ್ದೇ ಮತ್ತಷ್ಟು ಸುಂದರ ತಾಣಗಳ ಪರಿಚಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.